ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದು ನಾನು ನನ್ನ ಕಲೀಗ್ ಆ್ಯಂಡ್ ನನ್ನ ಕಲೀಗ್ ಅವ್ರ ಸಿಸ್ಟರ್ 3 ಜನನು ಅರುಣಾಚಲಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಹೆಂಗೆ ಅನಿಸ್ತಿದೆ? ಫೈನಲಿ ವಿ ಆರ್ ಗೋಯಿಂಗ್. ಎಷ್ಟು ಕಷ್ಟಪಟ್ಟು ಹೋಗ್ತಿದ್ದೀವಿ, ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿರುತ್ತೆ. ಏನು ಅನಿಸುತ್ತೆ? 14 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ತೀರಾ? ಮಾಡಲೇಬೇಕು, ಬೇರೆ ದಾರಿ. ಎಷ್ಟು ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ತೀರಾ? 4 ಅವರ್ಸಾ? ಓಕೆ. ನಿಮ್ಮದು ಹರ್ಷು? 4 ಅವರ್ಸಲ್ಲಿ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಮತ್ತೆ ನಿಮ್ಮ ಟಾರ್ಗೆಟ್ ಹೇಳಿ. 5 ಓಕೆ ಫೈನ್. ಇವ್ರದ್ದು 4, ಅವ್ರದ್ದು 5, ನಂದು 5 to 6 ಅವರ್ಸ್. ಯಾರು ವಿನ್ ಆಗ್ತಾರೆ ನೋಡೋಣ. ಓಕೆ ಚಲೋ, ಲೆಟ್ಸ್ ಗೋ. ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದ ರೂಟ್ ಬಂದು ತುಮಕೂರು, ದಾಬಸ್ಪೇಟೆ, ಹೊಸಕೋಟೆ, ಮಾಲೂರು, ಹೊಸೂರು, ಕೃಷ್ಣಗಿರಿ, ತಿರುವನಮಲೈ. ನಾವು ಈ ರೂಟ್ನ ಚಾಯ್ಸ್ ಮಾಡ್ಕೊಂಡ್ವಿ. ಬ್ಯಾಂಗ್ಳೂರು ಕಡೆಯಿಂದನೂ ಹೋಗ್ಬೋದಿತ್ತು, ಬಟ್ ನಾವು ಹೊಟ್ಟಿದ್ದು ಈವ್ನಿಂಗ್ ಆಗಿರೋದ್ರಿಂದ ಬ್ಯಾಂಗ್ಳೂರು ಬಿಡೋದೇ ಲೇಟ್ ಆಗಿಬಿಡುತ್ತೆ, ಲೈಕ್ ಇಟ್ಸ್ ಅ ಪೀಕ್ ಟೈಮ್ ಅಂದ್ಕೊಂಡು ಈ ರೂಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಈ ರೂಟ್ ನಮಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಬಿಕಾಸ್ ಸ್ವಲ್ಪ ದೂರ ತುಂಬ ಕಚ್ಚಾ ರೋಡ್ಸ್ ಇತ್ತು. ಇಲ್ಲಿಂದ ಒಂದು ಅಂತೂ ಇಂತೂ ಹೊಸೂರು ಬೋರ್ಡ್ ಸಿಕ್ತು ಆಫ್ಟರ್ ಅ ಲಾಂಗ್ ವೇಟ್. ಇಲ್ಲಿಂದ 30 ಕಿಲೋಮೀಟರ್ಸ್ ಅಷ್ಟೇ ಹೊಸೂರು. ರೋಡ್ ಹಿಂಗೆ ಇರುತ್ತಾ? ಈ ಥರನೇನಾ ಅಥವಾ ಹೈವೇ ಥರ ಏನಾದ್ರು ಸಿಗುತ್ತಾ? ಸಿಂಗಲ್ ರೋಡ್ ಅದು 44ಗೆ ಹೋಗುತ್ತೆ ಸುಮಾರು. ಓಕೆ. ಈಗ ನಾವು ಹೊಸೂರ್ಗೆ ಹೋಗಿ ಅಲ್ಲಿಂದ ಕೃಷ್ಣಗಿರಿ ಹೋಗ್ಬೇಕಲ್ವಾ? ಹತ್ತಿದ್ರೆ 44 ಹೈವೇ ಸಿಕ್ಬಿಡುತ್ತೆ. ಓಕೆ. ಅಲ್ಲಿಂದ ಸೀದಾ ಕೃಷ್ಣಗಿರಿ, ಕೃಷ್ಣಗಿರಿಯಿಂದ 1 hour 1.5 hours ಅಷ್ಟೇ. ಕೇಳಿ ಗೂಗಲ್ ಮ್ಯಾಪಲ್ಲಿ ಬೇರೆ ಡೈರೆಕ್ಷನ್ನೇ ತೋರಿಸ್ತಿತ್ತು. ಸೊ ನಾವು ಸ್ವಲ್ಪ ಕನ್ಫ್ಯೂಸ್ ಆದ್ವಿ. ಆವಾಗ ನನಗೆ ಗೊತ್ತಿರೋರೊಬ್ಬರಿಗೆ ಕಾಲ್ ಮಾಡಿ ನಾನು ಗೈಡೆನ್ಸ್ ತೊಗೊಂಡೆ. ನೆಕ್ಸ್ಟ್ ನಮಗೆ ಬೋರ್ಡ್ ಕಾಣಿಸ್ತು, ಆವಾಗ ಸ್ವಲ್ಪ ಖುಷಿ ಆಯಿತು. ಸೊ ನೀವೇನಾದರೂ ಹೋಗ್ತಿದ್ದೀರಾ, ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಜಸ್ಟ್ ಗೂಗಲ್ ಮ್ಯಾಪ್ನೇ ನಂಬ್ಕೋಬೇಡಿ. ಯಾರು ಕಾಣಿಸ್ದಾಗ ಅವರಿಗೆ ಗಾಡಿ ಸ್ಟಾಪ್ ಮಾಡಿ ನೀವು ರೂಟ್ ಕೇಳೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಟೈಮ್ ಆಲ್ರೆಡಿ 10:30 ಆಗಿಬಿಟ್ಟಿತ್ತು. ಮತ್ತು ಮುಂದೆ ನಮಗೆ ಹೋಟೆಲ್ ಸಿಗಲಿಲ್ಲ ಅಂತ ಅಂದರೆ ಡಿನ್ನರ್ ಮಾಡೋಕ್ಕಾಗಲ್ಲ ಅಂತ ಈ ಹೋಟೆಲಲ್ಲಿ ಸ್ಟಾಪ್ ಮಾಡಿ ನಮ್ಮ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಓ ಮೈ ಗಾಡ್. ಓಕೆ. ಅಪ್ಪ ದೇವ್ರೇ, ದೋಸೆ ತಿಂದ್ಬಿಟ್ರೆ ನಾಳೆ ಬೆಳಗ್ಗೆ ತನಕ ಯಾವ ಟಿಫನು ಬೇಡ. ಗಿರಿ ಪ್ರದರ್ಶನೆ ಮಾಡೋಕ್ಕೆ ಒಳ್ಳೆ ಊಟ. ತಮಿಳ್ನಾಡು ಚಟ್ನಿಗಳು ಚೆನ್ನಾಗಿರ್ತವೆ. ಸಾಕು. ಅದಿಲ್ಲ ಹಾಕಿದ್ರೆ ಅಲ್ಲಿಗೆ ಹರಿತಿದೆ. ಊಟ ಆದಮೇಲೆ ಎಲ್ಲರೂ ಒಂದು ಕಪ್ ಟೀ ಕುಡಿದ್ವಿ. ನಮ್ಮ ಮ್ಯಾಮ್ ಅವ್ರಿಗೆ ಹೇಳ್ತಿದ್ರು ಫುಡ್ ಚೆನ್ನಾಗಿತ್ತು, ಬಟ್ ಪ್ರೈಸಸ್ಸು ತುಂಬಾ ಕಮ್ಮಿ ಆಯಿತು. ಅಟ್ಲೀಸ್ಟ್ ಟೂರಿಸ್ಟ್ ಬಂದಾಗ ನೀವು ಪ್ರೈಸ್ ಸ್ವಲ್ಪ ಹೈಕ್ ಮಾಡ್ಕೊಳ್ಳಿ, ತುಂಬ ಕಮ್ಮಿ ಆಯಿತು ಅಂದಾಗ ಆ ಅಂಕಲ್ ರಿಪ್ಲೈ ಬಂದಿದ್ದು, ಇಲ್ಲಮ್ಮ ನಮಗೆ ಬರೋಷ್ಟು ಬರಲಿ ಸಾಕು, ತುಂಬ ಆಸೆ ಬೇಡ ಅಂತ. ಈಸ್ ಜೆಮ್ ಆಫ್ ಅ ಪರ್ಸನ್ ಅಂತ ಅನಿಸಿದ್ರು. ಎಸ್, ಫೈನಲಿ ಊಟ ಮುಗಿಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಇನ್ನೊಂದು 90 ಕಿಲೋಮೀಟರ್ಸ್ ಇದೆ. ಇನ್ನು 1 ಅವರಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ತಿರುವನಮಲೈ ರೀಚ್ ಆಗ್ತಿದ್ದಂಗೆ ನಾವು ರೂಮ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಶ್ರೀ ಆದಿಲಕ್ಷ್ಮಿ ಲಾಡ್ಜ್ ಅಂತ. ಅದು ಲಾಸ್ಟ್ ಒನ್. ಫಸ್ಟ್ ಈ ಫ್ಲೋರಲ್ಲೇ ಕೊಟ್ಟರು. ಇದೇ ನಮ್ಮ ರೂಮ್. ಹೇಗಿದೆ? ಚೆನ್ನಾಗೇ ಇದೆ. ನಿಮಗೆ ಹೇಗಿದೆ ರೂಮು? ಚೆನ್ನಾಗಿದಲ್ವಾ? ಸಾಕು ರೆಡಿಯಾಗಿ ಹೋಗೋಕ್ಕೆ. ಈಗ ರೂಮ್ ರೀಚ್ ಆಗ್ತಿದ್ದಂಗೆ 3 ಜನ ಬೇಗ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಆಗಿ ಇವಾಗ ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರ. ಸೊ ಫೈನಲಿ ನಾವು ರೆಡಿಯಾಗಿ ಈಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕೆ ಅಂತ ರಾಜಗೋಪುರದ ಹತ್ರ ಹೋಗ್ತಿದ್ದೀವಿ. ಹೌ ಎಕ್ಸೈಟೆಡ್ ಆರ್ ಯು? ವೆರಿ ಮಚ್ ಎಕ್ಸೈಟೆಡ್. ಹಾಂ, ಫಸ್ಟ್ ಟೈಮ್ ಬಂದಿದ್ದೀವಿ. ಹಾಂ, ಸೊ
ಎಕ್ಸ್ಪ್ಲೋರ್ ಮಾಡೋಣ. ಟೈಮ್ ಬಂದು ಇವಾಗ 1:06 ಆಗಿದೆ. 1:15 ಅಷ್ಟರಲ್ಲಿ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಗಂಟೆಗೆ ನಾವು ಎಂಡ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ವೇಟ್ ಆ್ಯಂಡ್ ವಾಚ್. ನಾವು ಹೋಗಿದ್ದು ಮಿಡ್ ನೈಟ್ ಆಗಿದ್ದರೂ ನೀವೇ ನೋಡ್ಬೋದು ಎಷ್ಟು ಶಾಪ್ಸ್ ಓಪನ್ ಇದೆ ಅಂತ. ಯಾಕಂದರೆ ಗಿರಿ ಪ್ರದರ್ಶನ ಮಾಡೋಕ್ಕೂ ಮುಂಚೆ ಎಲ್ಲರೂ ಫಸ್ಟ್ ರಾಜ್ ಗೋಪುರದ ಹತ್ರ ಹೋಗಿ ನಮ್ಮ ಪ್ರೇಯರ್ಸ್ ಏನಿದೆ ಅದನ್ನು ಬೇಡ್ಕೊಂಡು ಇಲ್ಲಿಂದ ಕರ್ಪೂರ ಹಚ್ಚಿ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾರೆ. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ಮಿಡ್ ನೈಟು ತುಂಬಾ ಜನ ಇರ್ತಾರೆ ಆ್ಯಂಡ್ ಶಾಪ್ಸ್ ಎಲ್ಲ ಓಪನ್ ಇರುತ್ತೆ. ಸೊ ಫಸ್ಟ್ ಸ್ಟಾಪ್ ನಮಗೆ ಈ ದೇವಸ್ಥಾನ ಸಿಗುತ್ತೆ. ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಿದ್ದಂಗೆ ಇಲ್ಲೊಂದು ಕೈ ಮುಕ್ಕೊಂಡು ನೆಕ್ಸ್ಟ್ ಹಾಗೆ ನಡ್ಕೊಂಡು ಹೋದರೆ ನಮಗೆ ಲಿಂಗಗಳು ಸಿಗುತ್ತೆ. ಇದೇ ಫಸ್ಟ್ ಲಿಂಗ, ಇಂದ್ರಲಿಂಗ ಅಂತ. ನಾವು ಬಂದಿರೋದು ನೈಟ್ ಆಗಿರೋದ್ರಿಂದ ಎಲ್ಲ ಟೆಂಪಲ್ಸು ಕ್ಲೋಸ್ ಇರುತ್ತೆ. ವಿನಾಯಕ ಟೆಂಪಲ್. ನಾವು ಗಿರಿ ಪ್ರದರ್ಶನ ಮಾಡೋ ರೂಟಲ್ಲಿ ಈ ಥರ ಮ್ಯಾಪ್ ಇರುತ್ತೆ. ಈ ಮ್ಯಾಪ್ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ ಅಂತಂದರೆ, ಫಸ್ಟ್ ನಾವು ಯಾವ ಲಿಂಗಕ್ಕೆ ಹೋಗಿದ್ವಿ, ನೆಕ್ಸ್ಟ್ ಯಾವ ಲಿಂಗ ಇದೆ, ಒಂದು ಲಿಂಗಕ್ಕೂ ಇನ್ನೊಂದು ಲಿಂಗಕ್ಕೂ ಎಷ್ಟು ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅದು, ಮತ್ತು ನಾವು ಎಲ್ಲಿದ್ದೀವಿ, ಕರೆಂಟ್ ಲೊಕೇಶನ್ ಎಲ್ಲನೂ ಈ ಮ್ಯಾಪಲ್ಲಿ ನಾವು ನೋಡ್ಬೋದು. ನಾನು ಹೇಳ್ದಂಗೆ ನಾನು ಮಿಡ್ ನೈಟ್ ಹೋಗಿದ್ರೂ ಇಟ್ಸ್ ಸೇಫ್ ಫಾರ್ ಗರ್ಲ್ಸ್ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಜನನೇ ಓಡಾಡ್ತಿರ್ತಾರೆ, ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡ್ತಿರ್ತಾರೆ. ಮಾರ್ನಿಂಗ್ ತುಂಬ ಬಿಸಿಲಿರುತ್ತೆ ತಮಿಳ್ನಾಡಲ್ಲಿ, ನಿಮಗೆ ಗೊತ್ತೇ ಇರೋದು. ಆವಾಗ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಎಲ್ಲರೂ ಏನು ಮಾಡ್ತಾರೆ ಅಂತ ಅಂದರೆ, ನೈಟ್ ಗಿರಿ ಪ್ರದಕ್ಷಿಣೆ ಮಾಡಿ ಮಾರ್ನಿಂಗ್ ಹೋಗಿ ಟೆಂಪಲಲ್ಲಿ ದರ್ಶನ ಮಾಡ್ಕೊತಾರೆ. ನೀವೇನಾದ್ರು ಗಿರಿ ಪ್ರದಕ್ಷಿಣೆ ಮಾಡ್ತೀರಾ ಅಂತ ಅಂದರೆ ನೈಟ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಇದು ಅಗ್ನಿ ಲಿಂಗಕ್ಕೆ ಬೋರ್ಡ್ ಹಾಕಿರ್ತಾರೆ, ನೋಡ್ಕೊಂಡು ಹೋಗಬೇಕು. ಯಾಕೆ ಅಂದರೆ ಇದು ಇಲ್ಲೆಲ್ಲೂ ಬೋರ್ಡ್ ಹಾಕಿರಲ್ಲ, ಒಳಗಿರುತ್ತೆ, ರೋಡ್ ಒಳಗೆ ಹೋಗಬೇಕು ಅಗ್ನಿ ಲಿಂಗಮ್ಗೆ. ಸೊ ಇಲ್ಲಿ ನಿಂಬೆಹಣ್ಣು ತೊಗೊಂಡು ಈ ದೇವಸ್ಥಾನದಲ್ಲಿ ನಾವು ದೃಷ್ಟಿ ತೊಗೋಬೇಕು. ನಿಂಬೆಹಣ್ಣ 3 ಸತಿ ನಮಗೆ ನೀಳಿಸ್ಬಿಟ್ಟು ದೃಷ್ಟಿ ತಗೊಂಡ್ರೆ ಒಳ್ಳೆಯದು. ಯಮಲಿಂಗಮ್ ಸಿಗುತ್ತೆ ಇಲ್ಲಿಂದ 1.8 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು. ನಾವು ಹೋಗೋ ರೂಟಲ್ಲೇ ನಾವು ಈ ಕರುಗಳನ್ನ ನೋಡಿದ್ವಿ. ಏನು ವಿಶೇಷತೆ ಅಂತ ಅಂದರೆ, ಒಂದಕ್ಕೆ 6 ಲೆಗ್ಸ್ ಇದೆ, ಇನ್ನೊಂದು 7 ಲೆಗ್ಸ್ ಕರುಗಳು. ಹಂಗೆ ಕೈ ಮುಕ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಏನು ಹೇಳ್ತಿದ್ದೀನಿ ಅಂತ ಅಂದರೆ, ಯಾರಿಗೆ ಗಿರಿ ಪ್ರದಕ್ಷಿಣೆ ಮಾಡಲ್ಲ ಅವ್ರಿಗೆ ಆಟೋ ಫೆಸಿಲಿಟಿನೂ ಇದೆ. ಸೊ ವಯಸ್ಸಾದವರು ನಾವು ಗಿರಿ ಪ್ರದಕ್ಷಿಣೆ ಮಾಡಲೇಬೇಕು ಅನ್ನೋದೇನೆಲ್ಲ, ಆಟೋ ಫೆಸಿಲಿಟಿ ಕೂಡ ಇರುತ್ತೆ. ನಾವು ಪರ್ ಪರ್ಸನ್ ಇಷ್ಟು ಅಂತ ಸೀಟ್ ಲೆಕ್ಕ ಮಾತಾಡಿದ್ರೆ ಅವರೇ ಎಲ್ಲ ಲಿಂಗ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಇದು ಯಮಲಿಂಗ. ಸೊ 1.8 ಕಿಲೋಮೀಟರ್ಸ್ ಅಲ್ಲಿಂದ ನಡ್ಕೊಂಡು ಬಂದ ಆಮೇಲೆ ನಮಗೆ ಯಮಲಿಂಗ ಸಿಕ್ತು. ನೆಕ್ಸ್ಟ್ ಇವಾಗ ಇನ್ನೊಂದು ಲಿಂಗ ಕಡೆ ಹೋಗೋಣ. ನೆಕ್ಸ್ಟ್ ನಮಗೆ ಸಿಗೋದು ನೀರುತ್ತಿ ಲಿಂಗಮ್. ಇದು ಯಮಲಿಂಗಮ್ಮಿಂದ 1.6 ಕಿಲೋಮೀಟರ್ಸ್ ಇರುತ್ತೆ. ಮ್ಯಾಮ್ ಹೇಗೆ ಅನಿಸ್ತಿದೆ? 4 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಹೇಗೆ ಅನಿಸ್ತಿದೆ? ಇನ್ನು 10 ಕಿಲೋಮೀಟರ್ಸ್ ಆದಮೇಲೆ ಹೇಳ್ತೀನಿ ಹೇಗೆ ಅನಿಸ್ತಿದೆ. ನಿಮಗೆ ಹರ್ಷು? ಸೇಮ್. ಓಕೆ, 14 ಕಿಲೋಮೀಟರ್ಸ್ ಆದಮೇಲೆ ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸೊ ನಾವು ಅಲ್ಲಿಂದ ಸ್ಟ್ರೈಟಾಗಿ ಬಂದು ಇಲ್ಲಿ ಡೈವರ್ಷನ್ ತೊಗೋಬೇಕು. ಎಲ್ಲ ಕಡೆನೂ ಈ ಥರ ಬೋರ್ಡ್ ಹಾಕಿರ್ತಾರೆ, ಗಿರಿವಲ ಮಾರ್ಗ ಅಂತ ಬೋರ್ಡ್ ಹಾಕಿರ್ತಾರೆ. ಮತ್ತು ನಾವು ಎಲ್ಲಿದ್ದೀವಿ ಅಲ್ಲಿಂದ ನೆಕ್ಸ್ಟ್ ಲಿಂಗಾಗೆ ಎಷ್ಟು ಕಿಲೋಮೀಟರ್ಸ್ ಇದೆ ಅಂತ ಆಲ್ಮೋಸ್ಟ್ ಎಲ್ಲ ಕಡೆನೂ ಬೋರ್ಡ್ ಹಾಕಿರ್ತಾರೆ. ಸೊ ಬೋರ್ಡ್ ಹಾಕ್ಕೊಂಡು ಹೋಗೋದ್ರಿಂದ ನಾವು ಯಾವ ರೂಟಲ್ಲಿ ಹೋಗಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಈ ಥರ ಬೋರ್ಡೆಲ್ಲ ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ನೀವು ದಾರಿ ಏನು ತಪ್ಪಲ್ಲ. ಸೊ ಇದು ವಲ್ಲಂಪುರಿ ವಿನಾಯಕ ಟೆಂಪಲ್. 4 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಇನ್ನು 10 ಕಿಲೋಮೀಟರ್ಸ್ ನಡೆದ್ರೆ ನಮಗೆ ಮೇನ್ ಟೆಂಪಲ್ ಸಿಗುತ್ತೆ. ಸೊ ಇದು ನೀರುದ್ದಿ ಲಿಂಗಮ್ಮಿಗೆ ಬಂದ್ವಿ. ಈಗ ನೀರುದ್ದಿ ಲಿಂಗಮಲ್ಲಿ ರೋಡ್ ಸೈಡೇ ಟೆಂಪಲ್ ಇಲ್ಲ, ಒಂಚೂರು ಒಳಗೆ ನಡ್ಕೊಂಡು ಹೋದರೆ ಅಲ್ಲಿ ನಮಗೆ ಟೆಂಪಲ್ ಸಿಗುತ್ತೆ.
ಇದೇ ನಿರುತಿ ಟೆಂಪಲ್ ನೀವು ನೋಡ್ಬೋದು. ನಾವು ಮತ್ತು ಮನೆಯಿಂದನೇ ಕರ್ಪೂರ ಬಾಕ್ಸನ್ನು ಕ್ಯಾರಿ ಮಾಡಿದ್ವಿ. ಯಾಕೆಂದರೆ ಯಾವ್ಯಾವ ಟೆಂಪಲ್ ಸಿಗುತ್ತೆ, ಲೈಕ್ ಲಿಂಗಗಳು ಹೋದಾಗ ಅಲ್ಲಿ ಈ ಥರ ಕರ್ಪೂರ ಹಾಕಿ ಕೈ ಮುಕ್ಕೊಂಡು ಹೋಗೋಣ ಅಂತ. ಅಲ್ಲಿನೂ ಸೇಲ್ ಮಾಡ್ತಿರ್ತಾರೆ, ಬಟ್ ಅಷ್ಟೊತ್ತರ ಹತ್ರ ಇರುತ್ತೋ ಇಲ್ಲೋ ಅನ್ನೋ ಡೌಟಲ್ಲಿ ನಾವು ನಮ್ಮ ಮನೆಯಿಂದನೇ ಕ್ಯಾರಿ ಮಾಡಿದ್ವಿ. ನೆಕ್ಸ್ಟ್ ಸ್ಟಾಪ್ ಇರೋದು ನಮಗೆ ಸೂರ್ಯಲಿಂಗಮಲ್ಲಿ. 3 ಆಗಿದೆ. ಸೊ ನಮ್ಮ ಟಾರ್ಗೆಟ್ ಇರೋದು 4:30 ಅಷ್ಟರಲ್ಲಿ ನಾವು ಮೇನ್ ಟೆಂಪಲ್ ಹತ್ರ ಇರಬೇಕು ಅಂತ. ಯಾಕೆ ಅಂತಂದರೆ 4:30ಗೆ ಅಲ್ಲೊಬ್ಬರು ನಮಗೆ ಪರಿಚಯ ಆಗಿದ್ದಾರೆ. ಸೊ ಅವರು 4:30ಗೆ ಬಂದರೆ ನಮಗೆ ಅಭಿಷೇಕಕ್ಕೆ ದರ್ಶನಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ. 4:30 ಅಷ್ಟರಲ್ಲಿ ನಾವಿವಾಗ 9 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿ ಬೇಗ ಬೇಗ ಎಲ್ಲ ಲಿಂಗ ಮುಗಿಸ್ಕೊಂಡು ಹೋಗಬೇಕಾಗುತ್ತೆ. ಇದೇ ಸೂರ್ಯಲಿಂಗ. ಸೂರ್ಯಲಿಂಗ ಮಾಡಿದ್ರು. ನೆಕ್ಸ್ಟ್ ನಮಗೆ ವರುಣಲಿಂಗಂ ಸಿಗುತ್ತೆ, ಆಮೇಲೆ ವಾಯುಲಿಂಗಂ, ಕುಬೇರಲಿಂಗಂ ಮತ್ತು ಈಶಾನ್ಯಲಿಂಗಂ. ಇನ್ನು 4 ಲಿಂಗ ನಮಗೆ ಬಾಕಿ ಇರೋದು. ಸೊ ಅದು ಡಿಸ್ಟೆನ್ಸ್ ಬೋರ್ಡ್ ಏನಿರುತ್ತೆ ಅದರಲ್ಲಿ ಸೂರ್ಯಲಿಂಗಂನ ಮೆನ್ಷನ್ ಮಾಡಿಲ್ಲ. ನೈಋತಿ ಲಿಂಗಮಿಂದ ಡೈರೆಕ್ಟು ವರುಣಲಿಂಗಂ ಅಂತಾನೆ, ನೈಋತಿ ಲಿಂಗಮಿಂದ ಡೈರೆಕ್ಟು ವರುಣಲಿಂಗಂ ಅಂತಲೇ ಮೆನ್ಷನ್ ಮಾಡಿರ್ತಾರೆ. ಅದು ಬೋರ್ಡ್ ಸೇಮ್ ಸಿಗುತ್ತೆ ನಮಗೆ ರೋಡ್ ಸೈಡ್ ಅದರಲ್ಲಿ. ಬಟ್ ಆ ಲಿಂಗದಿಂದ ವರುಣಲಿಂಗ ಮಧ್ಯದಲ್ಲಿ ನಮಗೆ ಸೂರ್ಯಲಿಂಗಮು ಸಿಗುತ್ತೆ. ಸೊ ಸೂರ್ಯಲಿಂಗಮಿಂದ ವರುಣಲಿಂಗಂ ಜಸ್ಟ್ 1/2 ಕಿಲೋಮೀಟರ್ ಅಷ್ಟೇ ಇರುತ್ತೆ. ಸೊ ಬರೋರು ನೋಡಿಕೊಂಡು ಅಕ್ಕಪಕ್ಕ ನೋಡಿಕೊಂಡು ಯಾವ್ಯಾವ ಟೆಂಪಲ್ ಇದೆ ದರ್ಶನ ಮಾಡಿಕೊಂಡು ಹೋಗಿ, ಆಯಿತಾ. ಈಗ ವರುಣಲಿಂಗ ರೀಚ್ ಆದ್ವಿ. ಇನ್ನು ಇಲ್ಲಿಂದ 7.2 ಕಿಲೋಮೀಟರ್ಸ್ ಇದೆ. ಚಂದಿರಲಿಂಗಂ ಇದು. ವಾಯುಲಿಂಗಂ ಆದಮೇಲೆ ಸಿಗುತ್ತೆ. ಬಟ್ ಅದೇ ಮೇನ್ ಬೋರ್ಡ್ ಏನು ನೋಡ್ತೀವಲ್ಲ ಲಿಂಗಗಳು ಎಷ್ಟಿದ್ದಾವೆ ಅಂತ, ಆ ಬೋರ್ಡಲ್ಲಿ ಈ ಲಿಂಗ ಹೆಸ್ರೇನು ಹಾಕಿರಲ್ಲ. ಸೂರ್ಯಲಿಂಗಂ ಥರ ಇದೂ ಚಂದಿರ ಲಿಂಗಂ ಲೈಕ್ ಬೋರ್ಡಲ್ಲಿರಲ್ಲ, ಬಟ್ ನೀವು ಆನ್ ದ ವೇ ಹೋಗ್ತಾ ನೋಡ್ಬೋದು. ಇದೇನು ನೋಡ್ತಿದ್ದೀರಲ್ಲ ಇದು ಫುಟ್ ಮಸಾಜರ್. ನಾವು ಹೋಗೋ ರೂಟಲ್ಲಿ ಎಲ್ಲ ಶಾಪ್ಸ್ ಮುಂದೆನೂ ಈ ಥರ ಫುಟ್ ಮಸಾಜರ್ ಇಟ್ಕೊಂಡಿರ್ತಾರೆ. 5 ಮಿನಿಟ್ಸಿಗೆ 20 ರೂಪೀಸ್ ಓನ್ಲಿ. ಸೊ ನಿಮ್ಗೇನಾದ್ರು ಅವಶ್ಯಕತೆ ಇತ್ತಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಮ್ಯಾಮ್ ಹೆಂಗನ್ನಿಸ್ತದೆ ಇವಾಗ ಹೇಳಿ? ಸ್ವಲ್ಪ ಸ್ಟಾರ್ಟ್ ಆಗಿದೆ. ಹರ್ಷು ನಿನಗೆ? ಹಾಂ, ಬಟ್ ಟೆಂಪಲ್ ರೀಚ್ ಆಗ್ತೀವಿ. ಟೆಂಪಲ್ ಅಂತೂ ರೀಚ್ ಆಗ್ತೀವಿ. ಇವಾಗ ಸ್ವಲ್ಪ ಕಾಲು ನೋವು ಸ್ಟಾರ್ಟ್ ಆಗಿದೆ. ಇನ್ನೊಂದು 3 ಕಿಲೋಮೀಟರ್ಸ್ ಏನೋ ಇದೆ, ಮತ್ತು ಒಂದು ಲಿಂಗ ಇದೆ. ಸೊ ಅದು ಕವರ್ ಮಾಡ್ಕೊಂಡ್ರೆ ನೆಕ್ಸ್ಟು ಟೆಂಪಲ್. ಇದು ಕುಬೇರ ಲಿಂಗ. ಕುಬೇರ ಲಿಂಗನೂ ಅಷ್ಟೇ ರೋಡಿಗೇನೆ ಇಲ್ಲ. ಕುಬೇರ ಲಿಂಗನೂ ಅಷ್ಟೇ ರೋಡಿಗಿಲ್ಲ. ಈ ಥರ ಸ್ವಲ್ಪ ಒಳಗೆ ನಡ್ಕೊಂಡು ಹೋದರೆ ನಮಗೆ ಟೆಂಪಲ್ ಸಿಗುತ್ತೆ. ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಲಾಸ್ಟ್ ಒಂದು ಲಿಂಗ ಈಶಾನ್ಯ ಲಿಂಗಮ್ ಇದೆ. ಸೊ ಅಲ್ಲಿಗೆ ಹೋಗಬೇಕಾಗುತ್ತೆ. ಆಲ್ಮೋಸ್ಟ್ ಇಲ್ಲಿಂದ ಮತ್ತೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಷ್ಟು ನಡಿಬೇಕಾಗುತ್ತೆ ಕುಬೇರ ಲಿಂಗದಿಂದ ಈಶಾನ್ಯ ಲಿಂಗಗೆ. ಇದೇನು ನೋಡ್ತಿದ್ದೀರಲ್ಲ ಇದು ಮೋಕ್ಷ ಮಾರ್ಗ ಅಂತ. ನೀವು ಇನ್ಸ್ಟಾ ರೀಲ್ಸಲ್ಲೆಲ್ಲ ತುಂಬಾ ಫೇಮಸ್ ಆಗಿದೆ ಆ್ಯಂಡ್ ನೋಡಿರ್ತೀರ ಕೂಡ. ನಾವೇನು ಮೋಕ್ಷ ಮಾರ್ಗಕ್ಕೆ ಹೋಗಲಿಲ್ಲ, ಬಿಕಾಸ್ ತುಂಬಾ ರಶ್ ಇತ್ತು, ತುಂಬ ಕ್ಯೂ ಇತ್ತು. ಆ್ಯಂಡ್ ನಮ್ಮ ಏಮ್ ಇದ್ದಿದ್ದು ಲೈಕ್ ಅಭಿಷೇಕ ದರ್ಶನ ಮಾಡಬೇಕು, ಟೆಂಪಲಿಗೆ ಹೋಗಬೇಕು ಅಂತ. ಇಲ್ಲಿ ಮೋಕ್ಷ ಮಾರ್ಗಕ್ಕೆ ನಿಂತ್ಕೊಂಡ್ಬಿಟ್ರೆ ತುಂಬ ಲೇಟ್ ಆಗುತ್ತೆ ಅಂತ ನಾವು ಅದನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹಂಗೆ ಮುಂದೆ ಹೊರಟ್ವಿ. ಮೋಕ್ಷ ಮಾರ್ಗ ರೋಡ್ ಮುಗಿಸ್ಕೊಂಡು ಬರ್ತಿದ್ದಂಗೆ ನಮಗೊಂದು ಮೇನ್ ಸರ್ಕಲ್ ಸಿಗುತ್ತೆ. ಆ ಮೇನ್ ಸರ್ಕಲ್ ಹತ್ರ ಬಂದು ನಿಂತು ನೋಡಿದಾಗ ನಮಗೆ 2 ರೋಡ್ ಡಿವೈಡ್ ಆಗಿರೋದು ಕಾಣುತ್ತೆ, ಒಂದು ರೈಟ್ ಆ್ಯಂಡ್ ಒಂದು ಲೆಫ್ಟ್. ರೈಟ್ ರೋಡಲ್ಲಿ ಹೋದ್ರೂ ನಮಗೆ ಟೆಂಪಲ್ ರೀಚ್ ಆಗ್ತೀವಿ, ಬಟ್ ಒಂದು ಲಿಂಗನ ನಾವು ಮಿಸ್ ಮಾಡ್ಕೊತೀವಿ. ಸೊ ನೀವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಲಾಸ್ಟ್ ಲಿಂಗ ಈಶಾನ್ಯ ಲಿಂಗಂ ನೋಡಬೇಕು ಅಂತಂದರೆ ಲೆಫ್ಟ್ ರೋಡ್ ಕಡೆಯಿಂದನೇ ಹೋಗಿ, ಅದು ಬಸ್ ಸ್ಟ್ಯಾಂಡ್ ಕಡೆಯಿಂದನೇ ಹೋಗುತ್ತೆ ಆ್ಯಂಡ್ ನೀವು ಲಿಂಗ ದರ್ಶನ ಕೂಡ ಮಾಡ್ಬೋದು. ಲಾಸ್ಟ್ ಲಿಂಗ ಈಶಾನ್ಯ ಲಿಂಗಮ್ಮು.
ಗಿರಿ ಪ್ರದಕ್ಷಿಣೆಯಲ್ಲಿ 8 ಲಿಂಗಾಸದಲ್ಲಿ ಇದು ಲಾಸ್ಟ್ ಲಿಂಗ. ನಾವು 14 ಕಿಲೋಮೀಟರ್ಸ್ ನಡ್ಕೊಂಡು ಬಂದಾಗ ಇರೋ ಕಾಲು ನೋವೆಲ್ಲ ಈ ಒಂದು ಗೋಪುರ ನೋಡಿದ ತಕ್ಷಣ ಮಾಯ ಆಗಿಬಿಡುತ್ತೆ. ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ನಾವು ರಾಜಗೋಪುರದಿಂದ ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ರಾಜಗೋಪುರದ ಹತ್ರನೇ ಮತ್ತೆ ಹೋಗಿ ದೀಪ ಹಚ್ಚಿ ನಮ್ಮ ಗಿರಿ ಪ್ರದಕ್ಷಿಣೆನ ಎಂಡ್ ಮಾಡ್ತಾ ಇದ್ದೀವಿ. ಫೈನಲಿ 5:30ಗೆ ನಮ್ಮ ಗಿರಿ ಪ್ರದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ದರ್ಶನಕ್ಕೆ ಹೋಗ್ತಿದ್ದೀವಿ. ರಾಜಗೋಪುರದಿಂದ ನಮ್ಮದು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ರಾಜಗೋಪುರದಲ್ಲೇ ನಮ್ಮ ಗಿರಿ ಪ್ರದರ್ಶನ ಕಂಪ್ಲೀಟ್ ಮಾಡ್ತಿದ್ದೀವಿ. ಸೀದಾ ಇವಾಗ ನಮಗೆ VIP ದರ್ಶನ ಸಿಕ್ಕಿದೆ. ಸೊ ದರ್ಶನ ಮುಗಿಸ್ಕೊಂಡು ನಮಗೊಬ್ರದ್ದು ಕಾಂಟ್ಯಾಕ್ಟ್ ಸಿಕ್ಕಿತ್ತು ಅಂತ ಹೇಳಿದ್ನಲ್ಲ, ಅವರು ಗೋಪುರದ ಹತ್ರ ಬಂದು ನಮ್ಮನ್ನು ಡೈರೆಕ್ಟ್ ಟೆಂಪಲ್ ಒಳಗೇ ಕರ್ಕೊಂಡು ಹೋದರು. ನೀವೇ ನೋಡ್ಬೋದು ಅರ್ಲಿ ಮಾರ್ನಿಂಗ್ ಆಗಿದ್ರೂ ಎಷ್ಟು ಜನ ಇದ್ದಾರೆ ಅಂತ. ಕ್ಯೂ ಸಿಕ್ಕಾಬಟ್ಟೆನೇ ಇತ್ತು ಅಂತಲೇ ಹೇಳ್ಬೋದು. ನಾವೇನಾದರೂ ಆ ಕ್ಯೂ ಅಲ್ಲಿ ನಿಂತಿದ್ದಿದ್ರೆ ನಮ್ದು ಇವತ್ತು 4 to 5 hours ಆಗ್ತಿತ್ತೇನೋ ನಾವು ದರ್ಶನ ಮುಗಿಸ್ಕೊಳ್ಳೋಕ್ಕೆ. ಬಟ್ ನಾವು VIP ದರ್ಶನ ಹೋಗಿರೋದ್ರಿಂದ ನಮ್ಮದು ಜಸ್ಟ್ 15 ಮಿನಿಟ್ಸಲ್ಲೇ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗೆ ಬಂದ್ವಿ. ತುಂಬ ಚೆನ್ನಾಗಿ ಆಯಿತು ನಮಗೆ ದರ್ಶನ. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ನಮಗೆ ದರ್ಶನ ಆಗುತ್ತೆ ಇಷ್ಟು ಕಮ್ಮಿ ಟೈಮಲ್ಲಿ ಅಂತ. ಹಂಗೆ ಹೊರಗೆ ಬಂದಾಗ ಅಲ್ಲಿ ಪ್ರಸಾದ ಸಿಗುತ್ತೆ, ಪುಳಿಯೋಗರೆ ಮತ್ತು ಪೊಂಗಲ್. ಸೊ ಅದನ್ನು ತಗೊಂಡು ಪ್ರಸಾದ ತಿಂದು ನೆಕ್ಸ್ಟು ರೂಮಿಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. VIP ದರ್ಶನ ಆಗಿದ್ದರಿಂದ ನಾವು ಈ ಥರ ಟೆಂಪಲ್ ಸುತ್ತಾಡೋಕ್ಕೆ ಅವಕಾಶ ಇರಲಿಲ್ಲ. ಬಿಕಾಸ್ ನಾವು ಡೈರೆಕ್ಟು ಗರ್ಭಗುಡಿ ಒಳಗೇ ಹೋದ್ವಿ ಆ್ಯಂಡ್ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದುಬಿಟ್ವಿ. ಸೊ ಅವ್ರಿಗೆ ನಾನು ಅಲ್ಲಿ ರೆಸ್ಟ್ ಮಾಡಿ ಟೆಂಪಲ್ ಸುತ್ತ ಒಂದು ರೌಂಡ್ ಬರೋಣ ಅಂತ ಹೋಗಿ ನೋಡ್ಕೊಂಡು ಬಂದೆ. ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದ್ದಾರೆ ಅಂತ. ಆ್ಯಂಡ್ ನಾವು ಹೋಗಿದ್ದು ವೀಕ್ ಡೇಸೇ, ಬಟ್ ವೀಕ್ ಡೇಸಲ್ಲೇ ಇಷ್ಟು ರಶ್ ಇದ್ದರು. ಬಿಕಾಸ್ ಇದು ಒಂದು ಸೀಸನ್ ಆಗಿರುತ್ತೆ. ಓಂ ಶಕ್ತಿ ಮಾಲೆ ಹಾಕಿಸ್ಕೊಳ್ಳೋರು, ಶಬರಿಮಲೆ ಮಾಲೆ ಹಾಕಿಸ್ಕೊಳ್ಳೋರು, ಹಾಗೆ ಮುರುಘಾನ್ ಟೆಂಪಲಿಗೆ ಮಾಲೆ ಹಾಕಿಸ್ಕೊಳ್ಳೋರೆಲ್ಲ ತುಂಬ ಜನನೇ ಇರ್ತಾರೆ. ಅದನ್ನು ಮುಗಿಸ್ಕೊಂಡು ನಾವು ಹೊರಗೆ ಬಂದು ಆಟೋ ಮಾಡಿಕೊಂಡು ಇವಾಗ ರೂಮ್ ಕಡೆ ಹೊರಟ್ವಿ. ರೂಮ್ ನಾವು ಆಫ್ಟರ್ನೂನ್ 2 o'clock ತನಕ ತೊಗೊಂಡಿದ್ವಿ. ಸೊ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಮ್ಮ ಜರ್ನಿನ ಬ್ಯಾಕ್ ಟು ತುಮಕೂರು ಸ್ಟಾರ್ಟ್ ಮಾಡೋಣ ಅಂತ ಹೊರಟಿದ್ದೀವಿ. ಹೇಗಿದೆ? ಹೌದಾ, ತಗೊಳ್ಳೋಣ. ಓಕೆ, ಇದು ಸೌತ್ ಗೋಪುರಮಿಂದ ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಬಂದರೆ ಇಲ್ಲಿ ಪ್ರಸಾದ ಶಾಪ್ ಸಿಗುತ್ತೆ. ಇದು ಬಾಕ್ಸು ಒಂದಕ್ಕೆ 50 rupees. ಸೇಮ್ ಅಯ್ಯಪ್ಪ ಸ್ವಾಮಿ ಪ್ರಸಾದ ಹೆಂಗಿರುತ್ತೆ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಯಾರು ಅರುಣಾಚಲೇಶ್ವರಕ್ಕೆ ಬಂದಾಗ ಇಫ್ ಇನ್ ಕೇಸ್ ನೀವು ಇದನ್ನು ಟ್ರೈ ಮಾಡಬೇಕು ಅಂತಂದರೆ ಸೌತ್ ಗೇಟಿಂದ ಬಂದು ಹಿಂಗೆ ಯೆಲ್ಲೋ ಕಲರ್ ಶಾಪ್ ಇರುತ್ತೆ ನೋಡಿ, ಪ್ರಸಾದಮ್ ಅಂತ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಬಂದು ನೀವು ಬೈ ಮಾಡ್ಬೋದು. ಸೊ ನಾನು ಹೇಳಿದ್ನಲ್ಲ ನೋಡಿ, ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡಿರೋರು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ. ತುಂಬ ಜನನೇ ಇರ್ತಾರೆ. ಸೊ ನಮಗೆ ಡಿಲೇ ಆಗುತ್ತೆ ದರ್ಶನ ಆಗೋದ್ರಲ್ಲಿ. ಈ ಟೈಮಲ್ಲಿ ಅರುಣಾಚಲೇಶ್ವರಕ್ಕೆ ಬಂದು ನಾವು ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಆಗಲ್ಲ. ನೀವೇನಾದ್ರು ಬರೋರಿದ್ರೆ ಲೈಕ್ ಓಂ ಶಕ್ತಿ ಮಾಲೆ ಸೀಸನ್ ಮುಗ್ದಾದ್ಮೇಲೆ ಬಂದರೆ ನಿಮಗೆ ಆರಾಮ್ಸೆ ದರ್ಶನ ಆಗುತ್ತೆ. ನಾವು ಅಲ್ಲೊಂದು ವೆಜ್ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡು ಇವಾಗ ನಾವು ಬ್ಯಾಕ್ ಟು ತುಮಕೂರು ಜರ್ನಿ ಮಾಡಬೇಕು. ನಾನು ಈ ಡ್ರೈವರ್ ಅಣ್ಣ ಬಗ್ಗೆ ಹೇಳಲೇಬೇಕು. ಬಿಕಾಸ್ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋದ್ರಿಂದ ಹೊರ್ಗಡೆ ಏನು ಊಟ ತಿಂಡಿ ಮಾಡ್ತಿರ್ಲಿಲ್ಲ. ಬರೀ ಫ್ರೂಟ್ಸ್ ಅಥವಾ ಪ್ರಸಾದ ಅಷ್ಟರಲ್ಲೇ ಇದ್ದರು. ಮಾರ್ನಿಂಗ್ ಪ್ರಸಾದ ತಿಂದಿದ್ದಷ್ಟೇ, ಫ್ರೂಟ್ಸ್ನೂ ಏನು ತಿಂದಿರಲಿಲ್ಲ. ಅವ್ರು ನಮ್ಮ ಜೊತೆ ಗಿರಿ ಪ್ರದರ್ಶನೆ ಮಾಡಿದ್ರು. ಅರುಣಾಚಲೇಶ್ವರನಿಂದ ತುಮಕೂರಿಗೆ ನಮಗೆ ತುಂಬ ಸೇಫಾಗೇ ಕರ್ಕೊಂಡು ಬಂದರು, ಒಬ್ಬರೇ ಡ್ರೈವ್ ಮಾಡಿಕೊಂಡು. ಮ್ಯಾಮ್ ಹೇಗಿತ್ತು ಟ್ರಿಪ್ಪು? ಹಾಂ, ಚೆನ್ನಾಗಿತ್ತು, ಬಟ್ ವೆರಿ ಟೈರಿಂಗ್. ನೆಕ್ಸ್ಟ್ ಟೈಮ್ ಯಾವಾಗ ಹೋಗೋಣ? ಮತ್ತೆ ಬರ್ತೀನಿ, ಬಟ್ ಗಿರಿ ಪ್ರದಕ್ಷಿಣ ಆಗಲ್ಲಪ್ಪ. ಹರ್ಷು, ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಈ ಕಡೆ ತಿರುಕೋ. ಚೆನ್ನಾಗಿತ್ತು. ವಾಯ್ಸೇ ಬರ್ತಿಲ್ಲ. ಹೋಗ್ಬೇಕಾದ್ರೆ ಜೋಶೇ ಇಲ್ಲ ಈಗ. ಯಾವಾಗ ಹೋಗೋಣ ನೆಕ್ಸ್ಟ್ ಟೈಮ್ ದೇವ್ರು ಯಾವಾಗ ಕರ್ಸ್ಕೊತಾನೋ. ಓಕೆ, ಸೊ ಇದಾಗಿತ್ತು ನಮ್ಮದು ತುಮಕೂರು ಟು ಅರುಣಾಚಲಂ ಟ್ರಿಪ್ ವ್ಲಾಗ್. ಆ್ಯಂಡ್ ಇಫ್ ಯು ಲೈಕ್ ಇಟ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮ್ಯಾಮ್. ಅಶು ಬಾಯ್.